ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ PM ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸಿದಂಥವ್ರಿಗೆ ಟ್ರೈನಿಂಗ್ ಹೋಗ್ದಿರೋ ಮುಂಚೆನೇ ಪ್ರಮಾಣ ಪತ್ರ ಮತ್ತು ID ಕಾರ್ಡ್ ಬಂದಿದೆ. ಸೊ ಟ್ರೈನಿಂಗ್ ಹೋಗ್ದಿರನೇ ಯಾಕೆ ಪ್ರಮಾಣ ಪತ್ರ ID ಕಾರ್ಡ್ ಬಂದಿದೆ, ಈ ಒಂದು ಪ್ರಮಾಣ ಪತ್ರ ID ಕಾರ್ಡಿಂದ ಏನೆಲ್ಲ ಉಪಯೋಗವಿದೆ, ಇದನ್ನು ಯಾವ ರೀತಿ ನಾವು ಬಳಕೆ ಮಾಡ್ಕೊಳ್ಳೋದು ಮುಂತಾದ ವಿಷಯದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ. ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಅದೇ ರೀತಿಯಾಗಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ವಿಶ್ವಕರ್ಮ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ನಿಮ್ಮ ಒಂದು ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ರಿಜಿಸ್ಟರ್ ಆಗಿದ್ದರೆ ಮಾತ್ರ ನಿಮಗೆ ಪೋಸ್ಟ್ ಮುಖಾಂತರ ಈ ಒಂದು ID ಕಾರ್ಡು ಸರ್ಟಿಫಿಕೇಟ್ ಬರುತ್ತೆ. ಸೊ ಟ್ರೈನಿಂಗ್ಗೆ ನಿಮಗೆ ಕಾಲ್ ಬರುತ್ತೆ ಸ್ನೇಹಿತರೆ. ಈ ರೀತಿಯಾಗಿ ಯಾರಿಗೆಲ್ಲ ವಿಶ್ವಕರ್ಮ ಯೋಜನೆ ಕಡೆಯಿಂದ ID ಕಾರ್ಡ್ ಸರ್ಟಿಫಿಕೇಟ್ ಬಂದಿದೆಯೋ ಅಂಥವ್ರಿಗೆ ಮಾತ್ರ ಟ್ರೈನಿಂಗ್ ಸೆಂಟರಿಂದ ಕಾಲ್ ಬರುತ್ತೆ. ನಿಮ್ಮ ಅಪ್ಲಿಕೇಶನ್ ಅಪ್ರೂವಲ್ ಆಗಿದೆ ಅನ್ನೋದಕ್ಕೆ ಇದು ಒಂದು ಎಕ್ಸಾಂಪಲ್ ಅಷ್ಟೇ. ಅಪ್ಲಿಕೇಶನ್ ಅಪ್ರೂವಲ್ ಆಗಿದ್ರೆ ಮಾತ್ರ ಪೋಸ್ಟ್ ಮುಖಾಂತರ ಈ ರೀತಿಯಾಗಿ ID ಕಾರ್ಡ್ ಸರ್ಟಿಫಿಕೇಟ್ ಬರುತ್ತೆ. ನಿಮಗೆ ಟ್ರೈನಿಂಗ್ ಸೆಂಟರಿಂದ ಕಾಲ್ ಮಾಡಿದಾಗ ನೀವು ಟ್ರೈನಿಂಗ್ ಸೆಂಟರ್ಗೆ ನೀವೇನು ಅಪ್ಲಿಕೇಶನ್ ಹಾಕುವಾಗ ಒಂದು ಅಕ್ಲಾಜ್ಮೆಂಟ್ ಕೊಟ್ಟಿರ್ತಾರೆ. ಆ ಒಂದು ಅಕ್ಲಾಜ್ಮೆಂಟು ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕು, ರೇಷನ್ ಕಾರ್ಡು, ನಂತರ ನಿಮಗೆ ಪೋಸ್ಟ್ ಮುಖಾಂತರ ಬಂದಿರುತ್ತಲ್ವ ID ಕಾರ್ಡು ಸರ್ಟಿಫಿಕೇಟು, ಇಷ್ಟು ನೀವು ಎತ್ಕೊಂಡೋಗಿ ಟ್ರೈನಿಂಗ್ ಸೆಂಟರಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಏನು ನಿಮಗೆ ಪೋಸ್ಟ್ ಮುಖಾಂತರ ಬಂದಿರುತ್ತೆ ID ಕಾರ್ಡು, ಅದರಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ, ಅದನ್ನು ಎಂಟ್ರಿ ಮಾಡಿ ನಿಮಗೆ ಟ್ರೈನಿಂಗನ್ನು ಕೊಡ್ತಾರೆ ಸ್ನೇಹಿತರೆ. ಸೊ ನಮಗೆ ಮುಂಚಿತವಾಗಿ ಬಂದುಬಿಟ್ಟಿದೆ. ಟ್ರೈನಿಂಗ್ ಆದಮೇಲೆ ಈ ಒಂದು ID ಕಾರ್ಡು ಸರ್ಟಿಫಿಕೇಟ್ ಬರಬೇಕಾಗಿತ್ತು, ಆದರೆ ಮುಂಚಿತವಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ತಾ ಇದ್ದೀರಾ. ಸೊ ನಿಮ್ಮ ಅಪ್ಲಿಕೇಶನ್ ಅಪ್ರೂವಲ್ ಆಗಿದೆ ಅನ್ನೋದಕ್ಕೆ ಇದು ಎಕ್ಸಾಂಪಲ್ ಅಷ್ಟೇ ಸ್ನೇಹಿತರೆ. ಹಾಗಾಗಿ ನಮಗೆ ಟ್ರೈನಿಂಗ್ ಮತ್ತು ಹೋಗೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ. ನೀವು ಇಷ್ಟು ಪ್ರಮಾಣ ಪತ್ರಗಳನ್ನು ಟ್ರೈನಿಂಗ್ ಸೆಂಟರ್ಗೆ ಎತ್ಕೊಂಡೋಗಿ ಟ್ರೈನಿಂಗನ್ನು ಕಂಪ್ಲೀಟ್ ಮಾಡ್ಕೊಂಡ್ಮೇಲೆ ಅವರು ಟ್ರೈನಿಂಗ್ ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಪ್ರಮಾಣ ಪತ್ರ ಕೊಡ್ತಾರೆ. ಸೊ ನೀವು ಟ್ರೈನಿಂಗ್ ಹೋದರೆ ಮಾತ್ರ ನಿಮಗೆ ಏನಿದೆ ಟ್ರೈನಿಂಗ್ ಅಮೌಂಟ್ 4,000 ರೂಪಾಯಿ ಅದು ಬೀಳುತ್ತೆ. ಅದೇ ರೀತಿಯಾಗಿ ನೀವು ಟ್ರೈನಿಂಗ್ ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದಾದಮೇಲೆ ಟೂಲ್ ಕಿಟ್ಗೆ ಬುಕ್ ಮಾಡಬೇಕಾಗುತ್ತೆ. ನಂತರ ನಿಮಗೆ ಲೋನ್ ಆಗಬೇಕಾದ್ರೆ ಬರೀ ಪೋಸ್ಟ್ ಮುಖಾಂತರ ಬಂದಿರತಕ್ಕಂಥ ID ಕಾರ್ಡು ಸರ್ಟಿಫಿಕೇಟ್ ಇದ್ದರೆ ಸಾಲದು. ಟ್ರೈನಿಂಗ್ ಕಂಪ್ಲೀಟ್ ಆದಮೇಲೆ ನಿಮ್ಗೊಂದು ಪ್ರಮಾಣ ಪತ್ರ ಕೊಡ್ತಾರೆ, ಟ್ರೈನಿಂಗ್ ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬಿಟ್ಟು. ಆ ಒಂದು ಪ್ರಮಾಣ ಪತ್ರನೂ ಸಹ ಬೇಕಾಗುತ್ತೆ ಸ್ನೇಹಿತರೆ. ಪೋಸ್ಟಿಂದ ಬಂದಿರತಕ್ಕಂಥ ID ಕಾರ್ಡು ಪ್ರಮಾಣ ಪತ್ರದಿಂದ ಏನೆಲ್ಲ ಉಪಯೋಗ ಇದೆಯಪ್ಪ ಅಂತ ಅಂದರೆ, ರಾಜ್ಯ ಸರ್ಕಾರದಿಂದ ಆಗಿರ್ಬೋದು, ಕೇಂದ್ರ ಸರ್ಕಾರದಿಂದ ಆಗಿರ್ಬೋದು, ಯಾವುದಾದ್ರೂ ಉಚಿತವಾಗಿ ಹೊಲಿಗೆ ಯಂತ್ರಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ ಅಂತ ಅಂತಾರೆ. ಆಗ ನಿಮ್ಮ ಹತ್ರ ಈ ಒಂದು ಪ್ರಮಾಣ ಪತ್ರ ಇದ್ದರೆ ಮಾತ್ರ ನೀವು ಆ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೆ ಆಗೋದು. ಅದೇ ರೀತಿಯಾಗಿ ಉಚಿತ ಹೊಲಿಗೆ ಯಂತ್ರ ಆಗಿರ್ಬೋದು, ಕಾರ್ಮಿಕ ಇಲಾಖೆಯಿಂದ ಕೆಲವು ಉಪಕರಣಗಳನ್ನು ಕೊಡ್ತಾರೆ, ಅದು ಪಡ್ಕೋಬೇಕಾದ್ರೂ ಈ ರೀತಿಯಾಗಿ ಪೋಸ್ಟ್ ಮುಖಾಂತರ ಬಂದಿರತಕ್ಕಂಥ ಪ್ರಮಾಣ ಪತ್ರಗಳು ಯೂಸ್ ಆಗುತ್ತೆ. ಸೊ ನಮಗೆ ಪೋಸ್ಟ್ ಮುಖಾಂತರ ಬಂದುಬಿಟ್ಟಿದೆ, ನಾವು ಟ್ರೈನಿಂಗ್ ಹೋಗೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ. ಸೊ ಬಂದಿರತಕ್ಕಂಥವ್ರು ನಿಮ್ಮ ಅಪ್ಲಿಕೇಶನ್ ಅಪ್ರೂವಲ್ ಆಗಿದೆ ಅಂತ ಹೇಳ್ಬಿಟ್ಟು ಅರ್ಥ ಅಷ್ಟೇ. ಅದನ್ನು ನೀವು ಟ್ರೈನಿಂಗ್ ಸೆಂಟರಿಂದ ಕಾಲ್ ಬಂದಿಲ್ಲ ಅಂದರೂ ಸಹ ನಿಮ್ಮ ಅಪ್ಲಿಕೇಶನ್ ಅಪ್ರೂವಲ್ ಆಗಿರೋದ್ರಿಂದ ಇಷ್ಟು ದಾಖಲಾತಿಗಳನ್ನು ನಿಮ್ಮ ಹತ್ತಿರದ ಟ್ರೈನಿಂಗ್ ಸೆಂಟರ್ಗೆ ಎತ್ಕೊಂಡು ಹೋಗ್ಬಿಟ್ಟು ನೀವು ಟ್ರೈನಿಂಗನ್ನು ಕಂಪ್ಲೀಟ್ ಮಾಡ್ಕೋಬೋದು ಸ್ನೇಹಿತರೆ. ಸೊ ನಾನು ಕೊಟ್ಟಂಥ ಮಾಹಿತಿ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ವಿಶ್ವಕರ್ಮ ಯೋಜನೆ ಬಗ್ಗೆ ಏನೇ ಡೌಟ್ ಇದ್ದರೂ ಸಹ ಕಮೆಂಟ್ ಮಾಡಿ, ಅದಕ್ಕೆ ಸಂಬಂಧಿಸಿದಂತಹ ವಿಡಿಯೋವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ ಸ್ನೇಹಿತರೆ. ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರ್ತಕ್ಕಂಥವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.